ದೇಶ ಪ್ರೇಮ ಎಂದರೇನು ಗೊತ್ತಾ? ಈ ಸಣ್ಣ ಇಂಟ್ರೆಸ್ಟಿಂಗ್ ಕಥೆಯನ್ನು ಕೊನೆವರೆಗೂ ಕೇಳಿ ನಿಮಗೆ ಅರ್ಥವಾಗಬಹುದು. ಒಬ್ಬ ಲಾಯರ್ 46 ಜನ ಅಪರಾಧಿಗಳನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡುವುದಕ್ಕೆ ವಾದವನ್ನು ಮಾಡುತ್ತಿದ್ದರು. ಅದೇ ಟೈಮಲ್ಲಿ ಅವರ ಅಸಿಸ್ಟೆಂಟ್ ಬಂದು ಸಣ್ಣ ಚೀಟಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ನೋಡಿದ ಆ ನ್ಯಾಯವಾದಿ ತನ್ನ ಜೇಬಿನಲ್ಲಿ ಅದನ್ನು ಇಟ್ಟುಕೊಂಡು ವಾದವನ್ನು ಮುಂದುವರಿಸಿದರು. ಮಧ್ಯಾಹ್ನದ ಊಟ ಟೈಮ್ ಆಯಿತು. ಆ ಟೈಮಲ್ಲಿ ಆಗ ಜಡ್ಜ್ ನ್ಯಾಯವಾದಿಯನ್ನು ಕರೆಸಿ ವಾದ ಮಾಡುವಾಗ ನಿಮಗೆ ಒಂದು ಮೆಸೇಜ್ ಬಂದಿದ್ದನ್ನು ನಾನು ನೋಡಿದೆ, ಏನದು ಅಂತ ಕೇಳಿದರು. ಆಗ ಆ ಲಾಯರ್ ಹೇಳ್ತಾರೆ, ನನ್ನ ಹೆಂಡತಿ ಸತ್ತಿದ್ದಾಳೆ ಜಡ್ಜ್ ಸಾಹೇಬ್ರೆ ಅಂತ. ಇದನ್ನು ಕೇಳಿ ಜಡ್ಜ್ ಗಾಬರಿಗೊಂಡು ಮತ್ತು ಆಶ್ಚರ್ಯದಿಂದ ಇಲ್ಲೇನು ಮಾಡುತ್ತಿದ್ದೀರಿ, ಮೊದಲು ಮನೆಗೆ ಹೋಗಿ ಅಂತ ಆ ಲಾಯರ್ಗೆ ಹೇಳ್ತಾರೆ. ಆಗ ಆ ನ್ಯಾಯವಾದಿ ಹೇಳ್ತಾರೆ, ನಾನು ನನ್ನ ಹೆಂಡತಿಯ ಜೀವವನ್ನು ಮರಳಿ ತರಲಾರೆ ಜಡ್ಜ್ ಸಾಹೇಬ್ರೆ, ಆದರೆ ಈ 46 ಜನರ ಜೀವವನ್ನಾದರೂ ಉಳಿಸಬಹುದಲ್ಲವೇ ಅಂತ ಹೇಳ್ತಾರೆ ಗೆಳೆಯರೆ. ಆ ಜಡ್ಜ್ ಒಬ್ಬ ಬ್ರಿಟಿಷ್ ಆಗಿದ್ದ. ಆಮೇಲೆ ಆ ಎಲ್ಲ 46 ಜನರನ್ನ ಬಿಡುಗಡೆ ಮಾಡುವುದಕ್ಕೆ ಆದೇಶಿಸಿದರು. ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಗೆಳೆಯರೆ. ಆ ನ್ಯಾಯವಾದಿ ಮತ್ಯಾರು ಅಲ್ಲ ಗೆಳೆಯರೆ, ಸಂವಿಧಾನ ಶಿಲ್ಪಿ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಡಿಸೆಂಬರ್ 6 ಮಹಾಪರಿನಿರ್ವಾಣ ದಿನ. ಅವರಿಗೆ ಗೌರವದ ನಮನಗಳು.